ಪ್ರೀತಿವೀಕ್ಷಕರೇ, ರಾಜ್ಯದ ಏನು 430 ಫಸ್ಟ್ ಗ್ರೇಡ್ ಕಾಲೇಜ್ಗಳಿದಾವೋ ಅವುಗಳಲ್ಲಿ ಏನು ಗೆಸ್ಟ್ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡ್ತಾ ಇದಾರೋ, ಜೊತೆಗೆ ಗೆಸ್ಟ್ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡಬೇಕು ಅಂತ ಹೇಳಿ ಅಪ್ಲಿಕೇಶನ್ ಹಾಕೊಂಡು ಕಾಯ್ತಾ ಇದಾರೋ, ಇವರೆಲ್ಲರಿಗೂ ಕೂಡ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಇವತ್ತು ಹೈಕೋರ್ಟ್ ನ ಸಿಂಗಲ್ ಬೆಂಚ್ ನಲ್ಲಿ ಒಂದು ಹಿಯರಿಂಗ್ ಇತ್ತು. ಇವತ್ತು ಅಂತ ಹೇಳಿದ್ರೆ 24/10/2025 ಈ ಹಿಯರಿಂಗ್ ನ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಯಾಕಂತ ಹೇಳಿದ್ರೆ ಇದಕ್ಕಿಂತ ಹಿಂದೆ ಲಾಸ್ಟ್ ವೀಕ್ ಒಂದು ಜಡ್ಜ್ಮೆಂಟ್ ಬಂದಿತ್ತು, ಅದು ಡಬಲ್ ಬೆಂಚ್. ಆ ಒಂದು ಜಡ್ಜ್ಮೆಂಟ್ ಆದ್ಮೇಲೂ ಕೂಡ ಒಂದಷ್ಟು ನಾನ್ UGC ಕ್ವಾಲಿಫೈಡ್ ಇರ್ತಕ್ಕಂತಹ ಏನು ಗೆಸ್ಟ್ ಫ್ಯಾಕಲ್ಟಿ ಇದ್ರು ಅವರು ಮತ್ತೆ ಹೋರಾಟವನ್ನ ಮಾಡ್ಲಿಕ್ಕೆ ಕೋರ್ಟ್ಗೆ ಹೋಗಿದ್ರು. ಅವ್ರ ಎಲ್ಲ ಕೇಸುಗಳು ಇವತ್ತು ಹಿಯರಿಂಗ್ ನಡೀತು. ಆದ್ರೆ ಇವತ್ತೊಂದು ಮಹತ್ವದ ಬೆಳವಣಿಗೆ ಆಗಿದೆ. ಏನಂತ ಹೇಳಿದ್ರೆ ಎಲ್ಲ ಕೇಸ್ಗಳನ್ನ ಡಿಸ್ಮಿಸ್ ಮಾಡಲಾಗಿದೆ. ಮಾನ್ಯ ನ್ಯಾಯಾಧೀಶರು ನಟರಾಜ್ ಅವರು ಕಂಪ್ಲೀಟ್ ಎಲ್ಲ ಕೇಸ್ಗಳನ್ನ ಡಿಸ್ಮಿಸ್ ಮಾಡಿದ್ದಾರೆ, ಡಿಸ್ಪೋಸ್ ಕೂಡ ಮಾಡಿದ್ದಾರೆ. ಇದು ಹೇಗೆ ಏನು ಅಂತಕ್ಕಂಥ ವಿಚಾರವನ್ನ ನಾನು ನಿಮ್ ಜೊತೆ ಈ ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಾನು ಮಾಡ್ತಕ್ಕಂಥ ಎಲ್ಲ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗ್ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. ಪ್ರೀತಿವೀಕ್ಷಕರೇ, 2023, 2024, 2025 ಈ 3 ವರ್ಷಗಳು ಕೂಡ ಹಲವಾರು ಕೇಸ್ಗಳು ಹೈಕೋರ್ಟ್, ಧಾರವಾಡದ ಬೆಂಚು, ಹಲವು ಬೆಂಚ್ ಗಳಿಗೆ ಹೋಗಿತ್ತು. ಆದ್ರೆ ಅಲ್ಲಿಂದ ಇಲ್ಲಿಯವರೆಗೆ ಈ ನಾನ್ UGC ಮತ್ತು UGC ಕ್ವಾಲಿಫೈಡ್ ಈ ಇಬ್ಬರು ಕೂಡ ಕೋರ್ಟ್ ಗಳಿಗೆ ಹೋಗಿ ಹಲವಾರು ರೈಟ್ ಪಿಟಿಷನ್ ಗಳನ್ನ ಹಾಕೊಂಡು ತಮ್ಮ ಹೋರಾಟವನ್ನ ಮಾಡ್ತಾನೆ ಬಂದಿದ್ರು. ಆದ್ರೆ ಹಿಂದೆ ಕೆಲವು ಬೆಂಚ್ ಗಳಲ್ಲಿ ವಾದ ವಿವಾದ ನಡೆದು ಈ ಏನು ಗೆಸ್ಟ್ ಫ್ಯಾಕಲ್ಟಿ ತುಂಬಾ ವರ್ಷಗಳಿಂದ ಸುಮಾರು 15-20 ವರ್ಷಗಳಿಂದ ಅತ್ಯಂತ ಕಡಿಮೆ ಸ್ಯಾಲರಿಗೆ ತಮ್ಮ ಜೀವನದ ಅತ್ಯಮೂಲ್ಯ ಆಯಸ್ಸುಗಳನ್ನ ಈ ಒಂದು ಸಣ್ಣ ಒಂದು ಗೌರವಧನಕ್ಕೆ ಬೋಧನೆಯನ್ನ ಮಾಡಿ ಮಕ್ಕಳ ಭವಿಷ್ಯವನ್ನ ರೂಪಿಸ್ತಾ ಇದ್ರು, ಅದನ್ನ ಕನ್ಸಿಡರ್ ಮಾಡಿ ಇವರಿಗೆ ಒಂದು ನ್ಯಾಯ ದೊರಕಿಸಿಕೊಡಿ ಎಂಬುದಾಗಿ ಸರ್ಕಾರಕ್ಕೆ ಒಂದು ಆದೇಶಗಳನ್ನ ಮಾಡ್ತಾ ಇತ್ತು. ಆದ್ರೆ ಇತ್ತೀಚಿನ ಏನು 2018ರ UGC ರೆಗ್ಯುಲೇಷನ್ ಬಂತೋ, ಜೊತೆಗೆ 2019ರ ಒಂದು ಗೈಡ್ ಲೈನ್ ಬಂತು UGC ಕಡೆಯಿಂದ, ಆನಂತರದಲ್ಲಾದಂತ ಬದಲಾವಣೆಗಳು ಮಹತ್ವಪೂರ್ಣ ಬದಲಾವಣೆಗಳಾಗಿವೆ. ಯಾಕಂತ ಹೇಳಿದ್ರೆ ಏನು ರಾಜ್ಯಾದ್ಯಂತ ಗೆಸ್ಟ್ ಫ್ಯಾಕಲ್ಟಿ ಅಂತ ವರ್ಕ್ ಮಾಡ್ತಿದಾರೋ ಇವರ ಈ ಒಂದು ಕ್ರಮ ಇದೆಯಲ್ಲ, ಈ ಕ್ರಮವನ್ನ ಅಲ್ಲಾಡಿಸುವಂತ ಒಂದು ಜಡ್ಜ್ಮೆಂಟ್ ಗಳು ಹೊರಗೆ ಬಂದಿವೆ. ಯಾಕೆ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ನಿರುದ್ಯೋಗ ಅಂತಕ್ಕಂಥದ್ದು ತಾಂಡವಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಗೆಸ್ಟ್ ಫ್ಯಾಕಲ್ಟಿಗೆ ಅಪ್ಲಿಕೇಶನ್ ಆಗ್ತಕ್ಕಂಥವರ ಸಂಖ್ಯೆನೂ ಕೂಡ ಹೆಚ್ಚಾಯ್ತು. ಸುಮಾರು 40,000ಕ್ಕಿಂತಲೂ ಹೆಚ್ಚು ಅಪ್ಲಿಕೇಶನ್ಗಳು ಗೆಸ್ಟ್ ಫ್ಯಾಕಲ್ಟಿಗೆ ವರ್ಕ್ ಮಾಡ್ಲಿಕ್ಕೆ ಹೋದೋ. ಇಂತಹ ಸಂದರ್ಭದಲ್ಲಿ ಆ ಒಂದು ಅಪ್ಲಿಕೇಶನ್ ಹಾಕೊಂಡು ಉದ್ಯೋಗಕ್ಕಾಗಿ ಕಾಯ್ತಾ ಕುಳಿತಿರ್ತಕ್ಕಂಥ ಈ ಒಂದು ಅರ್ಜಿದಾರರು ಕೂಡ ಕೋರ್ಟ್ ಮೊರೆ ಹೋದ್ರು. UGC ಮಾನದಂಡ ಆಗ್ಲೇಬೇಕು ಅಂತ ಪಟ್ಟು ಹಿಡಿದ್ರು. ಇಂತಹ ಸಂದರ್ಭದಲ್ಲಿ ಸಿಂಗಲ್ ಬೆಂಚ್ ಅಲ್ಲಿ ಒಂದು ಆರ್ಡರ್ ಬಂತು, UGC ಕ್ವಾಲಿಫೈಡ್ ಇರ್ತಕ್ಕಂಥ ಏನು ಕ್ಯಾಂಡಿಡೇಟ್ ಇದ್ದಾರೋ ಅವ್ರಿಗೆ ಮಾನ್ಯತೆಯನ್ನ ಕೊಡಿ, ಅದನ್ನ ಕನ್ಸಿಡರ್ ಮಾಡಿ, ಫಾಲೋ ಮಾಡಿ, ಒಂದು ಒಳ್ಳೆಯ ಎಜುಕೇಶನ್ಗೆ ಆ UGC ಕ್ವಾಲಿಫೈಡ್ ಇರ್ತಕ್ಕಂಥವ್ರು ಇದ್ದ ಮೇಲೆ ನಾನ್ UGC ಅವ್ರನ್ನ ಯಾಕೆ ಕಂಟಿನ್ಯೂ ಮಾಡ್ತೀರಿ, ಮತ್ತ ಅವರಿಗೆ ಕಾಲಾವಕಾಶವನ್ನ ಕೊಟ್ಟಿದ್ದೀರಲ್ಲ ಮತ್ತೆ ಯಾಕೆ ಅಂತಕ್ಕಂತ ಒಂದು ಮಾಹಿತಿಯನ್ನ ಹೊರ ಹಾಕಿ ಆರ್ಡರ್ ಗಳನ್ನ ಪಾಸ್ ಮಾಡ್ತು ಮಾನ್ಯ ಕೋರ್ಟ್. ಆ ನಂತರದಲ್ಲಿ ಡಬಲ್ ಬೆಂಚ್ ಬಂತು. ಸಿಂಗಲ್ ಬೆಂಚ್ ಅಲ್ಲಿ ಬಂದಂತ ಆರ್ಡರ್ ನ ಮಾನ್ಯ ಮಾಡಿ ಡಬಲ್ ಬೆಂಚ್ ಅಲ್ಲೂ ಕೂಡ ಏನು ಅಲ್ಲಿ ಆರ್ಡರ್ ಬಂದಿದೆಯೋ ಅದು ಒಳಿತಾಗಿದೆ. ಆ ಹಿನ್ನೆಲೆಯಲ್ಲಿ ನೀವು UGC ಮಾನದಂಡವನ್ನ ನೀವು ಅನುಸರಿಸಿ ಎಂಬುದಾಗಿ ಹೇಳ್ತು. ಬಹುತೇಕವಾಗಿ 2023ರಲ್ಲಿ ರೈಟ್ ಪಿಟಿಷನ್ ನಂಬರು 23/600/2023 ಏನಿದೆಯೋ ಆ ಒಂದು ಜಡ್ಜ್ಮೆಂಟ್ ನಂತರದಲ್ಲಿ 15/78/2024 ಈ ಏನು ಈ ಒಂದು ರೈಟ್ ಪಿಟಿಷನರ್ ಗಳಿದ್ರೋ ಇದರ ಆಧಾರದ ಮೇಲೆ ಬಂದಂತ ಜಡ್ಜ್ಮೆಂಟ್ ಇದೆಯೋ ಇದು UGC ಮಾನದಂಡವನ್ನ ನೀವು ಅನುಸರಿಸಿ, ಅದಕ್ಕೆ ಹೊರತಾಗಿ ನೀವೇನು ಮಾಡೋ ಹಾಗಿಲ್ಲ ಅಂತಕ್ಕಂತ ಡಬಲ್ ಬೆಂಚ್ ನಿರ್ಧಾರವು ಕೂಡ ಆದೇಶವಾಗಿ ಹೊರಬಂತು. ಅಲ್ಲಿಗೆ UGC ಕ್ವಾಲಿಫೈಡ್ ಏನಿದ್ರೋ ಅವರಿಗೆ ನಿರಾಳ ಆಯ್ತು. ಇನ್ ಮುಂದೆ ಕೌನ್ಸಿಲಿಂಗ್ ಆದ್ರೆ UGC ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಅತಿಥಿ ಉಪನ್ಯಾಸಕರಾಗಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು. ಆದ್ರೆ ಮತ್ತೊಂದು ಹಿಯರಿಂಗು ಈ 24ಕ್ಕಿತ್ತು. ಇವತ್ತಿನ ಒಂದು ಆದೇಶ ಏನ್ ಬಂದಿದೆಯೋ ಅದು ಸಿಂಗಲ್ ಬೆಂಚ್ ಅಲ್ಲಿ ಇದು ನಡೀತು. ಆದ್ರೆ ಇವತ್ತು ಕೂಡ ಮಾನ್ಯ ಜಡ್ಜ್ ನಟರಾಜ್ ಅವರು ಈ ಏನು ಸಿಂಗಲ್ ಬೆಂಚ್ ಗೆ ನಾನ್ UGC ಕ್ವಾಲಿಫೈಡ್ ಇರ್ತಕ್ಕಂಥವರು ಈ ಒಂದು ರೈಟ್ ಪಿಟಿಷನ್ ಗಳನ್ನ ಹಾಕೊಂಡು ಹೋಗಿದ್ರು ಆ ಎಲ್ಲಾ ಕೇಸ್ಗಳನ್ನ ಡಿಸ್ಮಿಸ್ ಮಾಡಿದ್ದಾರೆ. ಇವತ್ತಿನ ವಾದ ವಿವಾದವನ್ನು ಆಲಿಸಿದಂತೆ ಹೇಳೋದಾದ್ರೆ ಸರ್ಕಾರಿ ಪರ ವಕೀಲರಿದ್ರು, ಅವರು ಹೇಳ್ತಾ ಇದ್ರು ತುಂಬಾ ವರ್ಷದಿಂದ ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಅವ್ರಿಗೇನಾದ್ರೂ ಒಂದು ಸಹಾಯ ಮಾಡೋಣ ಅಂತ ಹೇಳುವಷ್ಟರಲ್ಲೇ ಇಲ್ಲ, ಆಲ್ ರೈಟ್ ಪಿಟಿಷನರ್ ಕೇಸಸ್ ಡಿಸ್ಮಿಸ್ಡ್ ಎಂಬುದಾಗಿ ಹೇಳಿ
ಅಲ್ಲಿಗೆ ಎಲ್ಲ ಕೇಸ್ಗಳನ್ನ ಡಿಸ್ಪೋಸ್ ಮಾಡಿದ್ರು. ಇಲ್ಲಿಗೆ ಎಲ್ರಿಗೂ ಗೊತ್ತಾಗ್ತಾ ಇದೆ, ಇನ್ ಮುಂದೆ ಯಾವುದೇ ಕೇಸ್ಗಳನ್ನ ನಾನ್ UGC ಪರವಾಗಿ ತೆಗೆದುಕೊಂಡು ಹೋದ್ರೆ ಅವು ಮಾನ್ಯ ಆಗೋದಿಲ್ಲ ಅಂತಕ್ಕಂಥದ್ದು. ಯಾಕೆ ಕಂಪ್ಲೀಟ್ ಕೇಸ್ಗಳನ್ನ ಡಿಸ್ಮಿಸ್ ಮಾಡಲಾಗಿದೆ, ಡಿಸ್ಪೋಸ್ ಕೂಡ ಮಾಡಲಾಗಿದೆ. ಜೊತೆಗೆ ನಾನ್ UGC ಪರವಾಗಿದ್ದಂತ ಹಲವಾರು ವಕೀಲರು ಕೂಡ ಮತ್ತೆ ಈ ಕೇಸ್ಗಳನ್ನ ಮುಂದೆ ಹಾಕುವ ಪ್ರಯತ್ನವನ್ನು ಮಾಡಿದ್ರು. ಅವ್ರಿಗೂ ಕೂಡ ಆಲ್ರೆಡಿ ಈಗ ಸರ್ಕಾರಕ್ಕೆ ಆದೇಶವನ್ನ ಕೊಟ್ಟಿದೆ, ಡಬಲ್ ಬೆಂಚ್ ಅಲ್ಲಿ ಕೊಟ್ಟಾಗಿದೆ, ಮತ್ತೇನು ಮಾತಾಡೋ ಹಾಗಿಲ್ಲ, ಅದನ್ನ ಫಾಲೋ ಮಾಡೋದಕ್ಕೆ ಅಷ್ಟೇ ನಿಮ್ಗಿರ್ತಕ್ಕಂಥ ಅವಕಾಶ ಎಂದು ಅದನ್ನು ಕೂಡ ಮಾನ್ಯ ಕೋರ್ಟ್ ಡಿಸ್ಪೋಸ್ ಮಾಡಿದೆ. ಏನು ರೈಟ್ ಪಿಟಿಷನ್ ನಂಬರ್ 14890/2025 ಇವರು ಇದ್ರೋ, ಇದರ ಆಧಾರದಲ್ಲಿ ಇನ್ನೊಂದಷ್ಟು ಜನ ಇದ್ರೋ, ಈ ಎಲ್ಲಾ ಕೇಸ್ಗಳನ್ನ ಡಿಸ್ಮಿಸ್ ಮಾಡಲಾಗಿದೆ. ಆದರೆ ಒಂದು ಕೇಸು ರೈಟ್ ಪಿಟಿಷನ್ ನಂಬರ್ 001657/2025 ಏನಿದೆ, ಈ ಒಂದು ಕೇಸನ್ನ ಅಡ್ಜರ್ನ್ ಮಾಡಲಾಗಿದೆ. ಜೊತೆಗೆ ನೆಕ್ಸ್ಟ್ ಹಿಯರಿಂಗ್ ಅನ್ನ 5/11/2025ಕ್ಕೆ ನೀಡಲಾಗಿದೆ. ಆದ್ರೆ ಬಹುತೇಕ ಕೇಸ್ಗಳು ಡಿಸ್ಮಿಸ್ ಆಗಿದಾವೆ. ಯಾವುದೋ ಒಂದೊಂದು ಈ ತರದ ಕೇಸ್ಗಳು ಮತ್ತೆ ನೆಕ್ಸ್ಟ್ ಹಿಯರಿಂಗ್ಗೆ ಹೋಗ್ತಾ ಇದೆ. ಆದ್ರೆ ಇವತ್ತಿನ ಆ ಒಂದು ಹಿಯರಿಂಗ್ ನ ನೋಡಿದ ಮೇಲೆ ಮಾನ್ಯ ನ್ಯಾಯಾಧೀಶರು ಎಲ್ಲ ಕೇಸ್ಗಳನ್ನ ಡಿಸ್ಪೋಸ್ ಮಾಡಿದ್ದಾರೆ. ಮತ್ತೆ ಏನು ಕೂಡ ಮಾತಾಡುವ ಅವಶ್ಯಕತೆ ಇಲ್ಲ ಅಂತಾನು ಕೂಡ ಹೇಳುವ ರೀತಿಯಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ನೀವು ಕೇಳ್ಬೋದು, ಈ ನಾನ್ UGC ಅವ್ರಿಗೆ ಏನು ಅವಕಾಶನೇ ಇಲ್ವಾ, ಅವರು ಮತ್ತೆ ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ವಾ ಅಂತಕ್ಕಂತ ಮಾತೇನಾದ್ರು ನೀವು ಕೇಳೋದಿದ್ರೆ, ಈ ಒಂದು ಮಾಹಿತಿ ಏನಿದೆ, ಕೋರ್ಟ್ ಇಂದ ಬಂದಂತ ಆದೇಶ ಅಥವಾ ಮಾಹಿತಿ ಏನಿದೆ, ಇದರ ಪ್ರಕಾರ ಹೇಳೋದಾದ್ರೆ ಸರ್ಕಾರ ಕೋರ್ಟ್ ಆದೇಶವನ್ನ ಪಾಲನೆ ಮಾಡ್ಲೇಬೇಕು, ಯಾರಾದ್ರೂ ಪಾಲನೆ ಮಾಡ್ಬೇಕು. ಆ ದಿಸೆಯಿಂದಾಗಿ ಅದಕ್ಕೆ ಇರತಕ್ಕಂತ ಒಂದು ಅವಕಾಶ ಪಾಲನೆ ಮಾಡೋದು, ಮತ್ತೆ ಕೌನ್ಸಿಲಿಂಗ್ ನ ಕರೀತಕ್ಕಂಥದ್ದು, ಈ ಕ್ವಾಲಿಫೈಡ್ ಇರತಕ್ಕಂಥವರ ಮೆರಿಟ್ ಲಿಸ್ಟ್ ನ ಬಿಡತಕ್ಕಂಥದ್ದು, ಹೀಗೆ ಎಲ್ಲ ರೀತಿಯ ಒಂದು ಚಟುವಟಿಕೆಗಳನ್ನ ಕೈಗೊಂಡು ಕಾರ್ಯಪ್ರವೃತ್ತ ಆಗ್ಬೋದು. ಅದನ್ನು ಹೊರತುಪಡಿಸಿದಂತೆ ಸರ್ಕಾರ ಮತ್ತೊಂದು ರೀತಿಯಲ್ಲೂ ಕೂಡ ಆಲೋಚನೆ ಮಾಡಬಹುದು. ಈ ನಾನ್ UGC ಪರವಾಗಿ ಏನಾದ್ರೂ ನಾವು ಕೆಲಸ ಮಾಡಬಹುದಾ ಅಂತಕ್ಕಂಥ ರೀತಿಯಲ್ಲಿ ಯೋಚನೆ ಮಾಡಬಹುದು. ಅದು ಯಾವ ರೀತಿಯಾದ ಯೋಚನೆ, ಅದು ಸಾಧ್ಯ ಇದೆಯಾ, ಅವ್ರಿಗೆ ಸಹಾಯ ಮಾಡ್ಲಿಕ್ಕೆ ಆಗುತ್ತಾ ಅಂತಕ್ಕಂಥ ವಿಚಾರವನ್ನ ಒಂದಷ್ಟು ನನಗೆ ಗೊತ್ತಿದ್ದಂತ ನಾಲೆಡ್ಜ್ ಅಲ್ಲಿ ನೀವು ತಿಳ್ಕೊಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಸಂಬಂಧಪಟ್ಟಂತ ಒಂದು ವಿಡಿಯೋನ ಮಾಡ್ಕೊಡ್ತೇನೆ. ಆದ್ರೆ ಇವತ್ತಿನ ಆದೇಶದ ಪ್ರಕಾರ UGC ಗೈಡ್ ಲೈನ್ ಏನಿದೆಯೋ ಅದ್ರ ಪ್ರಕಾರನೇ ಗೆಸ್ಟ್ ಫ್ಯಾಕಲ್ಟಿಯನ್ನ ಅಪಾಯಿಂಟ್ ಮಾಡಬೇಕು ಅಂತ ನಿರ್ಧಾರ ಆಗಿದೆ. ಇದು ಮಾನ್ಯ ಕೋರ್ಟ್ ನ ಎಲ್ಲರೂ ಪಾಲನೆ ಮಾಡುವ ಆದೇಶ ಕೂಡ ಆಗಿದೆ. ಪ್ರೀತಿವೀಕ್ಷಕರೇ, ಇದಿಷ್ಟು ಇವತ್ತಿನ ಮಾಹಿತಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ. ಏನಾದ್ರೂ ಹೇಳ್ಬೇಕು ಕೇಳ್ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.